ನಮಸ್ಕಾರ ವೀಕ್ಷಕರೇ. ನಾವು ಇಂದು 4ನೇ ತರಗತಿ ಕನ್ನಡ ಪಠ್ಯಪುಸ್ತಕದ 12ನೇ ಪಾಠವಾದ ಪ್ರವಾಸ ಹೋಗೋಣ ಎಂಬ ಪಾಠದ ಅಭ್ಯಾಸ ಚಟುವಟಿಕೆ, ಪ್ರಶ್ನೋತ್ತರ ಹಾಗೆಯೇ ಭಾಷಾ ಚಟುವಟಿಕೆಗಳ ಬಗ್ಗೆ ನೋಡೋಣ, ಹಾಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಏನಿದೆ ಅಂತಂದರೆ, ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಅದಕ್ಕೆ ನಾವು ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಬೇಕು. ಮೊದಲನೇ ಪ್ರಶ್ನೆ ಇದರಲ್ಲಿ, ಮಕ್ಕಳೆಲ್ಲರೂ ಎಲ್ಲಿಗೆ ಪ್ರವಾಸ ಹೋಗಲು ಸಿದ್ಧರಾದರು? ಮಕ್ಕಳೆಲ್ಲರೂ ಎಲ್ಲಿಗೆ ಪ್ರವಾಸ ಹೋಗಲು ಸಿದ್ಧರಾದರು? ಇದಕ್ಕೆ ಉತ್ತರ, ಮಕ್ಕಳೆಲ್ಲರೂ ಶ್ರವಣಬೆಳಗೊಳಕ್ಕೆ ಪ್ರವಾಸ ಹೋಗಲು ಸಿದ್ಧರಾದರು. ಮಕ್ಕಳೆಲ್ಲರೂ ಶ್ರವಣಬೆಳಗೊಳಕ್ಕೆ ಪ್ರವಾಸ ಹೋಗಲು ಸಿದ್ಧರಾದರು. ಎರಡನೆಯ ಪ್ರಶ್ನೆ, ಪ್ಲಾಟ್ಫಾರ್ಮ್ ಎಂದರೇನು? ಪ್ಲಾಟ್ಫಾರಂ ಎಂದರೇನು? ರೈಲು ಬಂದು ನಿಲ್ಲಲು ಮತ್ತು ಹೊರಡಲು ನಿಗದಿಪಡಿಸಿದ ಸ್ಥಳವನ್ನು ಪ್ಲಾಟ್ಫಾರಂ ಎನ್ನುವರು. ರೈಲು ಬಂದು ನಿಲ್ಲಲು ಮತ್ತು ಹೊರಡಲು ನಿಗದಿಪಡಿಸಿದ ಸ್ಥಳವನ್ನು ಪ್ಲಾಟ್ಫಾರಂ ಎನ್ನುವರು. ಮುಂದಿನ ಪ್ರಶ್ನೆ, ರೈಲ್ವೆ ನಿಲ್ದಾಣದಲ್ಲಿ ಮಕ್ಕಳು ಯಾರ ಜೊತೆ ಸಂವಾದ ನಡೆಸಿದರು? ಇದಕ್ಕೆ ಉತ್ತರ, ರೈಲ್ವೆ ನಿಲ್ದಾಣದಲ್ಲಿ ಮಕ್ಕಳು ಕೆನಡಿ ಜೊತೆ ಸಂವಾದ ನಡೆಸಿದರು. ರೈಲ್ವೆ ನಿಲ್ದಾಣದಲ್ಲಿ ಮಕ್ಕಳು ಕೆನಡಿ ಜೊತೆ ಸಂವಾದ ನಡೆಸಿದರು. ನಾಲ್ಕನೇ ಪ್ರಶ್ನೆ, ರೈಲು ಯಾವ ಶಬ್ದ ಮಾಡುತ್ತಾ ಚಲಿಸುತ್ತದೆ? ಇದಕ್ಕೆ ಉತ್ತರ, ರೈಲು ಚುಕ್ ಬುಕ್ ಚುಕ್ ಬುಕ್ ಎಂಬ ಶಬ್ದ ಮಾಡುತ್ತಾ ಚಲಿಸುತ್ತದೆ. ರೈಲು ಚುಕ್ ಬುಕ್ ಚುಕ್ ಬುಕ್ ಎಂಬ ಶಬ್ದ ಮಾಡುತ್ತಾ ಚಲಿಸುತ್ತದೆ. ಇನ್ನು ಮುಂದೆ 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. 2-3 ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. ಪ್ರಶ್ನೆ, ಬೆಳಗೋಳ ಬೆಟ್ಟದಲ್ಲಿ ಮೂರ್ತಿಗಳನ್ನು ನೋಡುತ್ತಿದ್ದರೆ ಭಕ್ತಿ ಏಕೆ ಉಕ್ಕಿ ಬರುತ್ತದೆ? ಇದು ಪ್ರಶ್ನೆ. ಇದಕ್ಕೆ ಉತ್ತರ, ಬೆಳಗೋಳ ಬೆಟ್ಟದಲ್ಲಿ ಮೂರ್ತಿಗಳನ್ನು ನೋಡುತ್ತಿದ್ದರೆ ಭಕ್ತಿ ಉಕ್ಕಿ ಬರುತ್ತದೆ, ಏಕೆಂದರೆ ಆ ಮೂರ್ತಿಗಳಲ್ಲಿ ಶಾಂತತೆಯ ಭಾವನೆಯು ಎದ್ದು ಕಾಣುತ್ತದೆ. ನೋಡಿ, ಇದಕ್ಕೆ ಉತ್ತರ ಏನಿದೆ ಅಂದರೆ, ಬೆಳಗೋಳ ಬೆಟ್ಟದಲ್ಲಿ ಮೂರ್ತಿಗಳನ್ನು ನೋಡುತ್ತಿದ್ದರೆ ಭಕ್ತಿ ಉಕ್ಕಿ ಬರುತ್ತದೆ, ಏಕೆಂದರೆ ಆ ಮೂರ್ತಿಗಳಲ್ಲಿ ಶಾಂತತೆಯ ಭಾವನೆಯು ಎದ್ದು ಕಾಣುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ರೈಲು ನಿಲ್ದಾಣದಲ್ಲಿ ಏನೇನು ಸೌಲಭ್ಯಗಳಿರುತ್ತವೆ? ಇದಕ್ಕೆ ಉತ್ತರ, ರೈಲು ನಿಲ್ದಾಣದಲ್ಲಿ ವಿಶ್ರಾಂತಿ ಕೊಠಡಿ, ಶೌಚಾಲಯ, ಕುಡಿಯುವ ನೀರು, ತಿಂಡಿ ಹಾಗೂ ರೂಮ್ಗಳ ಸೌಲಭ್ಯವಿರುತ್ತದೆ. ಇಲ್ಲಿ ರೂಮ್ಗಳಂದರೆ ಲಗೇಜ್ ರೂಮ್ಗಳು. ರೈಲು ನಿಲ್ದಾಣದಲ್ಲಿ ವಿಶ್ರಾಂತಿ ಕೊಠಡಿ, ಶೌಚಾಲಯ, ಕುಡಿಯುವ ನೀರು, ತಿಂಡಿ ಹಾಗೂ ರೂಮ್ಗಳ ಸೌಲಭ್ಯ ಇರುತ್ತದೆ. ಇನ್ನು ಮುಂದೆ, ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಅಂತ ಇದೆ. ಇಲ್ಲಿ ಪ್ರಶ್ನೆ, ನಿಮ್ಮದು ಯಾವೂರು ಮಕ್ಕಳೇ? ಇದನ್ನು ಯಾರು ಹೇಳಿದರು ಅಂದರೆ, ಈ ಮಾತನ್ನು ಕೆನಡಿ ಹೇಳಿದರು. ಯಾರಿಗೆ? ಈ ಮಾತನ್ನು ಮಕ್ಕಳಿಗೆ ಕೇಳಿದರು. ಇನ್ನು ಮುಂದಿನ ಪ್ರಶ್ನೆ, ಬೆಟ್ಟ ಹತ್ತುವಾಗ ನಿಮಗೆ ಕಷ್ಟ ಅನಿಸಲಿಲ್ಲವೇ? ಯಾರು ಹೇಳಿದರು? ಈ ಮಾತನ್ನು ಮಕ್ಕಳು ಕೇಳಿದರು. ಯಾರಿಗೆ? ಈ ಮಾತನ್ನು ಮಧುವಿಗೆ ಕೇಳಿದರು. ಇನ್ನು ಮೂರನೇ ಪ್ರಶ್ನೆ, ಅದೋ ರೈಲು ಬಂದೇ ಬಿಟ್ಟಿತು. ಯಾರು ಹೇಳಿದರಂದರೆ, ಈ ಮಾತನ್ನು ಕಾರ್ತಿಕ್ ಹೇಳಿದನು. ಯಾರಿಗೆ? ಈ ಮಾತನ್ನು ಮಕ್ಕಳಿಗೆ ಹೇಳಿದನು. ಇನ್ನು ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಅಂತ ಇದೆ. ನೋಡಿ, ಮೊದಲನೇ ಪ್ರಶ್ನೆ, ಇವರೆಲ್ಲರೂ ನಮ್ಮಂತೆಯೇ ಡ್ಯಾಶ್ ಹೊರಟಿರುವವರೇ ಗುರುಗಳೇ? ಇಲ್ಲಿ 4 ಆಪ್ಷನ್ಸ್ ಇವೆ, ಅಂದರೆ ಆಯ್ಕೆಗಳಿವೆ.
ಅದರಲ್ಲಿ ಸರಿಯಾದ ಆಯ್ಕೆಯನ್ನು ನಾವು ಆರಿಸಿ ಇಲ್ಲಿ ಬರೀಬೇಕು. ಇದಕ್ಕೆ ಉತ್ತರ ನೋಡಿ, ಇವರೆಲ್ಲರೂ ನಮ್ಮಂತೆಯೇ ಪ್ರವಾಸಕ್ಕೆ ಹೊರಟಿರುವವರೇ ಗುರುಗಳೇ. ಸರಿಯಾದ ಉತ್ತರ ಪ್ರವಾಸಕ್ಕೆ. ಎರಡನೇ ಪ್ರಶ್ನೆ, ಕಂಬಿಗಳ ಮೇಲೆ ಡ್ಯಾಶ್ ಚಲಿಸುತ್ತದೆ. ಇದಕ್ಕೆ ಉತ್ತರ ಕಂಬಿಗಳ ಮೇಲೆ ರೈಲು ಚಲಿಸುತ್ತದೆ. ಇನ್ನು ಮೂರನೇ ಪ್ರಶ್ನೆ, ಮೂರ್ತಿಗಳ ಮುಖದಲ್ಲಿ ಡ್ಯಾಶ್ ಭಾವನೆಯು ಎದ್ದು ಕಾಣುತ್ತದೆ. ಉತ್ತರ, ಮೂರ್ತಿಗಳ ಮುಖದಲ್ಲಿ ಶಾಂತತೆಯ ಭಾವನೆಯು ಎದ್ದು ಕಾಣುತ್ತದೆ. ಮೂರ್ತಿಗಳ ಮುಖದಲ್ಲಿ ಶಾಂತತೆಯ ಭಾವನೆಯು ಎದ್ದು ಕಾಣುತ್ತದೆ. ಇನ್ನು ಸ್ಥಳ ಹಾಗೂ ಸ್ಥಳ ವಿಶೇಷಗಳನ್ನು ಪರಸ್ಪರ ಹೊಂದಿಸಿ ಬರೆಯಿರಿ ಅಂತ ಇದೆ. ಆ ಊರಿನ ಹೆಸರಿದೆ, ಆ ಊರಿನಲ್ಲಿರುವ ಪ್ರಮುಖ ಸ್ಥಳವನ್ನು ನಾವು ಹೊಂದಿಸಿ ಬರಿಬೇಕಾಗುತ್ತೆ. ಮೊದಲನೇದಾಗಿ ನೋಡಿ, ಈ ಸೈಡ್ ಹಂಪಿ, ಶ್ರವಣಬೆಳಗೊಳ, ವಿಜಯಪುರ, ಬೆಂಗಳೂರು ಅಂತ ಇದೆ. ಇದಕ್ಕೆ ಉತ್ತರಗಳನ್ನ ನೋಡೋದಾದರೆ, ಹಂಪಿಯಲ್ಲಿ ಕಲ್ಲಿನ ರಥವಿದೆ. ಇದಕ್ಕೆ ಉತ್ತರ ಹಂಪಿ ಕಲ್ಲಿನ ರಥ. ಇನ್ನು ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರನ ವಿಗ್ರಹವಿದೆ. ಇದಕ್ಕೆ ಉತ್ತರ ಗೊಮ್ಮಟೇಶ್ವರನ ವಿಗ್ರಹ. ವಿಜಯಪುರದಲ್ಲಿ ಗೋಲ್ ಗುಂಬಜ್ ಇದೆ. ವಿಜಯಪುರ ಗೋಲ್ ಗುಂಬಜ್. ಬೆಂಗಳೂರಿನಲ್ಲಿ ವಿಧಾನಸೌಧವಿದೆ. ಹಾಗಾಗಿ ಉತ್ತರ ವಿಧಾನಸೌಧ. ಇನ್ನು ಭಾಷಾ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಭಾಷಾ ಚಟುವಟಿಕೆಯಲ್ಲಿ ಏನಿದೆ ಅಂತ ನೋಡೋದಾದರೆ, ಮಾದರಿಯಲ್ಲಿ ಸೂಚಿಸಿರುವಂತೆ ಪ್ರಶ್ನಾರ್ಥಕ ವಾಕ್ಯ ರಚಿಸಿ. ಅವರು ಒಂದು ಉದಾಹರಣೆಯಲ್ಲಿ ಕೊಟ್ಟಿದ್ದಾರೆ. ವಿಧಾನಸೌಧ ಬೆಂಗಳೂರಿನಲ್ಲಿದೆ. ಇದಕ್ಕೆ ನಾವು ಪ್ರಶ್ನೆಯನ್ನು ಮಾಡಿದಾಗ ವಿಧಾನಸೌಧ ಯಾವ ಊರಿನಲ್ಲಿದೆ? ನಾವು ಪ್ರಶ್ನಾರ್ಥಕ ವಾಕ್ಯವನ್ನು ಈಗ ರಚಿಸಬೇಕು. ಅವರು ಮೊದಲೇ ಕೊಟ್ಟಿರೋ ಪ್ರಶ್ನೆ, ಮಕ್ಕಳು ಮೈಸೂರಿಗೆ ಪ್ರವಾಸ ಹೋದರು. ನಾವು ಇದನ್ನು ಪ್ರಶ್ನೆಯನ್ನಾಗಿ ಮಾಡಿದರೆ, ಮಕ್ಕಳು ಯಾವ ಊರಿಗೆ ಪ್ರವಾಸ ಹೋದರು? ಮಕ್ಕಳು ಯಾವ ಊರಿಗೆ ಪ್ರವಾಸ ಹೋದರು? ರೈಲುಗಳು ಕಂಬಿಗಳ ಮೇಲೆ ಚಲಿಸುತ್ತವೆ. ಇದಕ್ಕೆ ಪ್ರಶ್ನೆಯನ್ನು ನಾವು ಮಾಡೋದಾದರೆ, ರೈಲುಗಳು ಯಾವುದರ ಮೇಲೆ ಚಲಿಸುತ್ತವೆ? ರೈಲುಗಳು ಯಾವುದರ ಮೇಲೆ ಚಲಿಸುತ್ತವೆ? ಮುಂದಿನ ಪ್ರಶ್ನೆ, ಮೇರಿ 4ನೆಯ ತರಗತಿಯಲ್ಲಿ ಓದುತ್ತಿದ್ದಾಳೆ. ಇದಕ್ಕೆ ನಾವು ಪ್ರಶ್ನೆಯನ್ನು ಮಾಡಿದಾಗ, ಮೇರಿ ಯಾವ ತರಗತಿಯಲ್ಲಿ ಓದುತ್ತಿದ್ದಾಳೆ? ಮೇರಿ ಯಾವ ತರಗತಿಯಲ್ಲಿ ಓದುತ್ತಿದ್ದಾಳೆ? ಇದು ಪ್ರಶ್ನಾರ್ಥಕ ವಾಕ್ಯಗಳನ್ನು ರಚಿಸುವ ವಿಧಾನ. ಇನ್ನು ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ. ನಾವು ಈ ಪದಗಳಿಗೆ ಸ್ವಂತ ವಾಕ್ಯವನ್ನು ರಚನೆ ಮಾಡಬೇಕು. ಮೊದಲನೇದಾಗಿ ಇರೋದು ಪ್ರವಾಸ. ನಾವು ಮೈಸೂರಿಗೆ ಪ್ರವಾಸ ಹೋಗಿದ್ದೆವು. ನಾವು ಮೈಸೂರಿಗೆ ಪ್ರವಾಸ ಹೋಗಿದ್ದೆವು. ಮುಂದಿನ ಪದ ಸಂಭಾಷಣೆ. ನಾನು ಶಿಕ್ಷಕರ ಜೊತೆ ಸಂಭಾಷಣೆಯಲ್ಲಿ ತೊಡಗಿದ್ದೆ. ನಾನು ಶಿಕ್ಷಕರ ಜೊತೆ ಸಂಭಾಷಣೆಯಲ್ಲಿ ತೊಡಗಿದ್ದೆ. ಮುಂದಿನ ಪದ ಅದ್ಭುತ. ಮುಂದಿನ ಶಬ್ದ ಅದ್ಭುತ. ಅದ್ಭುತ ನೋಡಿ, ತಾಜ್ ಮಹಲ್ ಒಂದು ಅದ್ಭುತ ಕಟ್ಟಡವಾಗಿದೆ. ತಾಜ್ ಮಹಲ್ ಒಂದು ಅದ್ಭುತ ಕಟ್ಟಡವಾಗಿದೆ. ನಮಸ್ಕರಿಸು. ಹಿರಿಯರಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆಯಬೇಕು. ಹಿರಿಯರಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆಯಬೇಕು. ಇವು ಸ್ವಂತ ವಾಕ್ಯಗಳನ್ನು ನಾವಿಲ್ಲಿ ರಚನೆಯನ್ನು ಮಾಡಿದ್ದೀವಿ. ಇನ್ನು ಸ್ವೀಕೃತ ಅಂದರೆ ಬಳಕೆಯಲ್ಲಿರುವ ಪದರೂಪ ಗಮನಿಸಿ ಅಂತ ಇದೆ. ಇವೆಲ್ಲವೂ ಇಂಗ್ಲಿಷ್ ಭಾಷೆಯ ಶಬ್ದಗಳಾಗಿವೆ. ಅವುಗಳನ್ನ ನಾವು ಕನ್ನಡದಲ್ಲಿ ಬಳಸ್ತೀವಿ. ಅವನ್ನ ಕೊಟ್ಟಿದ್ದಾರೆ ಇಲ್ಲಿ. ಪ್ಲೇಟ್, ಕ್ಲಾರ್ಕ್, ಲಗೇಜ್ ರೂಮ್, ಕಂಪ್ಯೂಟರ್, ರೈಲ್, ಡಾಕ್ಟರ್, ಹಾಗೆಯೇ ಕ್ಲಾಸ್, ಸ್ಕ್ರೂ, ಫೋಟೋ, ಸ್ಕೂಲ್, ಡ್ರೆಸ್, ಕಂಡಕ್ಟರ್, ಪ್ಲಾಟ್ಫಾರ್ಮ್, ಟಿಕೆಟ್ ಕೌಂಟರ್, ಬ್ಯಾಗ್, ಪೊಲೀಸ್, ಇಂಜಿನಿಯರ್, ಹಾಗೆಯೇ ಡ್ರೈವರ್. ಇವಿಷ್ಟು ಇಂಗ್ಲಿಷ್ ಭಾಷೆಯ ಶಬ್ದಗಳಾಗಿದ್ದರೂ ಕೂಡ ನಾವು ಕನ್ನಡದಲ್ಲಿ ಇವುಗಳನ್ನು ಸರಾಗವಾಗಿ ಬಳಸ್ತಾ ಇರ್ತೀವಿ ದಿನನಿತ್ಯದ ಮಾತಿನಲ್ಲಿ. ಇನ್ನು ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ.
ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ ಅಂತ ಇದೆ. ನೋಡಿ ಮಾದರಿ. ಕೇಳು ಕೇಳಿಯಾನು ಕೇಳಿಯಾರು. ಅದಕ್ಕೆ ಮೊದಲನೇ ಪದ ಇಲ್ಲಿ ಹೇಳು. ಹೇಳು ಹೇಳಿಯಾನು ಹೇಳಿಯಾರು. ಹೋಗು ಹೋಗಿಯಾನು ಹೋಗಿಯಾರು. ಬೇಡು ಬೇಡಿಯಾನು ಬೇಡಿಯಾರು. ಮಾಡು ಮಾಡಿಯಾನು ಮಾಡಿಯಾರು. ಇನ್ನು ಮಾದರಿಯಂತೆ ಪದ ಬಳ್ಳಿ ರಚಿಸಿ ಅಂತ ಇದೆ. ನೋಡಿ ಮಾದರಿ. ಮರ ರಸ ಸರ ರಥ. ಇಲ್ಲಿ ಕೊನೆಯ ಅಕ್ಷರದಿಂದ ಮತ್ತೆ ಪದವನ್ನು ರಚನೆ ಮಾಡಿದ್ದಾರೆ. ರದಿಂದ ರಸ, ಸದಿಂದ ಸರ. ಹೀಗೆ ನಾವಿಲ್ಲಿ ಜನಕ. ಈಗ ನಾವು ಕದಿಂದ ಅಕ್ಷರವನ್ನು ರಚಿಸಬೇಕು. ಕದಿಂದ ಕನಕ. ಹಾಗೆಯೇ ಇಲ್ಲಿ ಮತ್ತೆ ಕ ಬಂದಿದೆ. ಕದಿಂದ ಕವನ. ಇನ್ನಿಲ್ಲಿ ವನಜ. ಜ ಇದೆ ಕೊನೆಯ ಅಕ್ಷರ. ಜದಿಂದ ಜಲಜ. ಮತ್ತೆ ಜ ಬಂದಿದೆ. ಜದಿಂದ ಜನ. ಹಾಗೆಯೇ ಭವನ. ಭವನದಿಂದ ನದಿಂದ ನಗರ. ರದಿಂದ ರಕ್ಷಕ. ಇದಿಷ್ಟು ಪ್ರವಾಸ ಹೋಗೋಣ ಪಾಠದ ಅಭ್ಯಾಸ ಚಟುವಟಿಕೆ. ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.